ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಇವಾಗ ಮಾರ್ನಿಂಗ್ 8 o'clock ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾನು, ನನ್ನ ಹೆಂಡತಿ, ನನ್ನ ಮಗ ಅಥರ್ವ 3 ಜನ ನಮ್ಮ ನೇಟಿವ್ ಆದಂಥ ಕೆ ಆರ್ ನಗರ ತಾಲೂಕು ಕಲ್ಯಾಣಪುರಕ್ಕೆ ಹೋಗ್ತಾಯಿದ್ದೀವಿ. ನಾವು ಹೋಗ್ತಾ ಇರೋದು ಬೈಕಲ್ಲಾದ್ದರಿಂದ ಆರ್ಯನ್ನ ಕರ್ಕೊಂಡು ಹೋಗ್ತಾಯಿಲ್ಲ, ತಗೊಂಡೋಗಿ ಅಜ್ಜಿ ಮನೆಗೆ ಅಂದರೆ ನಮ್ಮ ರಮ್ಯಾ ಅವ್ರ ಅಮ್ಮನ ಮನೆಗೆ ಬಿಟ್ಬಿಟ್ಟು ಬಂದಿದ್ದೀನಿ. ಜೊತೆಗೆ ಆರ್ಯನೂ ಅಥರ್ವನ್ನೂ ಕರ್ಕೊಂಡು ಹೋಗಕ್ಕೆ ಇಷ್ಟ ಇರಲಿಲ್ಲ, ಬೈಕಲ್ಲಿ ಬೇಡ ಅಂತ, ಬಿಸಿಲು ತುಂಬ ಇರುತ್ತೆ ಅಂತ. ಬಟ್ ಏನು ಮಾಡೋದು ಅಂದರೆ, ಇಲ್ಲಿ ಅವ್ರ ಅಜ್ಜಿಗೆ ತುಂಬ ಹೊಟ್ಟೆ ಉರ್ಸಾಕ್ಬಿಡ್ತಾರೆ ಇಬ್ಬರೂ. ಸೊ ಹಂಗಾಗಿ ಅವರು ಪಾಪ ಒಬ್ಬರನ್ನೇ ನೋಡ್ಕೊಳ್ಳಿ, ಇವನನ್ನು ಹೆಂಗೋ ನಾವು ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಥರ್ವನ್ನ ಕರ್ಕೊಂಡು ಹೋಗ್ತಾಯಿದ್ದೀವಿ. ಅವನಿಗೂ ಏನು ಬರೋದಕ್ಕೆ ಇಷ್ಟ ಇರಲಿಲ್ಲ, ಆರಾಮಾಗಿ ಇರ್ತೀನಿ ಅಂತಿದ್ದ, ಬಿಸಿಲು ಅಲ್ವಾ ಅಂತ, ಆರ್ಯನ ಜೊತೆ ಆಟ ಆಡ್ಕೊ ಇರ್ತೀನಿ ಅಂತ. ಬಟ್ ಅವನು, ನಾವು ಕೆ ಆರ್ ನಗರಕ್ಕೆ ಹೋದಾಗೆಲ್ಲ ರೆಗ್ಯುಲರ್ ಆಗಿ ಒಂದು ಐಸ್ ಕ್ರೀಮ್ ಶಾಪ್ಗೆ ಹೋಗ್ತೀವಿ, ಐಸ್ ಮ್ಯಾಜಿಕ್ಗೆ. ಸೊ ಅವನಿಗೆ ಅದು ನೆನಪಾಗ್ಬಿಟ್ಟಿದೆ, ಐಸ್ ಮ್ಯಾಜಿಕ್ಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಪಪ್ಪ ಮಮ್ಮಿ ಅಂತ ಏನೋ. ಅದಕ್ಕೆ ಬರ್ತಾ ಇರೋದು ಅವನು, ನನಗೆ ಗೊತ್ತು. ಸೊ ಹಂಗೆ ಇಲ್ಲ, ಅಜ್ಜಿ ತಾತನ್ನು ನೋಡಬೇಕು ಅಂತ ಬರ್ತಾವನ್ನೇ ನನ್ನ ಮಗ. ಹೇಳು ಅಥರ್ವ. ಸೊ ಈಗ ನನ್ನ ಹೆಂಡತಿ ರೆಡಿ ಆಗ್ತಾ ಇದ್ದಾಳೆ. ಯಾವಾಗಲೂ ಗೊತ್ತಲ್ಲ, ಹೆಣ್ಮಕ್ಳು ಸ್ವಲ್ಪ ರೆಡಿ ಆಗೋದ್ರೆ ಲೇಟೇ. ಅವ್ರು ಸ್ಯಾರಿ ಹಾಕೊಳ್ಳೋದು ಲೇಟೇ, ಚೂಡಿದಾರ ಹಾಕೊಂಡ್ರು ಲೇಟೇ. ಒಟ್ಟು ನಾನು ಹೆಣ್ಣು ಮಕ್ಕಳು ಅಂದರೆ ಲೇಟು. ಅಯ್ಯಪ್ಪ, ಆಮೇಲೆ ವಿಡಿಯೋ ನೋಡ್ತಾರೆ, ನೋಡ ನಾವು ಹೆಣ್ಮಕ್ಳು ನಮಗೂ ಸೇರಿಸಿ ಹೇಳ್ಬಿಟ್ಟಿದ್ಯಾ ಅನ್ಕೊಬಿಟ್ಟಿರಾ. ಆದರೂ ಸ್ವಲ್ಪ ಗಂಡು ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ನೀವುಗಳು ಹೆಣ್ಮಕ್ಳಿದ್ದೀರಲ್ಲ, ಸ್ವಲ್ಪ ಲೇಟೇ. ನೀವು ನನಗೆ ಬೈಕೊಂಡ್ರೂ ಪರವಾಗಿಲ್ಲ. ಸ್ವಲ್ಪ ಕೆಲವರಲ್ಲಿ ಯಾರೋ ಒಬ್ಬರು ಇರ್ತಾರೆ, 100ಕ್ಕೆ 1 ಫಾಸ್ಟಾಗಿರೋರು. ಎಲ್ರಿಗೂ ಹೇಳೋಲ್ಲ ನಾನು. ಆಯಿತು, ಹೋಗ್ರಿ. ಬನ್ನಿ ಬೇಗ. ಬಿಸಿಲು ಜಾಸ್ತಿ ಆದಷ್ಟು ಗಾಡೀಲಿ ಹೋಗೋದಕ್ಕೆ ಹಿಂಸೆ ಆಗುತ್ತೆ, ಅದಕ್ಕೆ ಬೇಗ ಹೋಗಬೇಕು. ನನ್ನ ಹೆಂಡತಿ ಯಾವಾಗಲೂ ಬೈತಾ ಇರ್ತಾಳೆ, ಬುಲೆಟ್ ತೊಗೊಂಡು ಲಾಂಗ್ ರೈಡ್ ಎಲ್ಲೂ ಕರ್ಕೊಂಡು ಹೋಗಲಿಲ್ಲ ಅಂತ. ಹೆಂಡತಿ, ಇವತ್ತು ನಿನ್ನ ಆಸೆ ಪ್ರಯುಕ್ತ ಲಾಂಗ್ ರೈಡ್ ಕರ್ಕೊಯ್ತಾ ಇದ್ದೀನಿ, ಓಕೆನಾ? ಲಾಂಗ್ ರೈಡ್ ಕರ್ಕೊಯ್ತಾ ಇದ್ದೀನಿ. ಈ ಕಡೆಯಿಂದ 60, ಆ ಕಡೆಯಿಂದ 60, 120 ಕಿಲೋಮೀಟರ್. ಓಕೆ, ಇವತ್ತು ಬುಲೆಟಲ್ಲಿ ಒಂಥರ ಖುಷಿನೇ ನನಗೆ. ಇವಳಿಗೆ ಕಾರೆಲ್ಲ ಇಷ್ಟಪಡಲ್ಲ, ಅವಳಿಗೆ ಸ್ಕೂಟ್ರೇ ಇಷ್ಟ. ಅದೇನು ಕಾರು ಅಂತೀರಾ ಅಂತಾಳೆ. ಏನಂತ ನಾಯಟ ಬಂದಿತ್ತಲ್ಲ ಅಂತೆ. ನಾಯಟ ಬಂದಿತ್ತಲ್ಲ, ಅದಕ್ಕೆ. ಸೊ ಈಗ ನಾವು ರೆಡಿ ಆಗಿದ್ದೀವಿ. ಈಗ ನಾನು ಹೆಂಡತಿ ಒಂದು ಕೋರಿಕೆ ಏನಪ್ಪ ಅಂದರೆ, ಒಂದು ರೀಲ್ಸ್ ಮಾಡಬೇಕು. ಒಂದು ರೀಲ್ಸ್ ಮಾಡದೇ ಇದ್ರೆ ನಂಗೆ ಸಮಾಧಾನನೇ ಆಗೋದಿಲ್ಲ, ಅದಕ್ಕೆ ಹೇಳಿದ್ದೀನಿ ಒಂದು ರೀಲ್ಸ್ ಮಾಡಿಬಿಡೋಣ. ಫ್ರೆಂಡ್ಸ್, ಈಗ ಹೊರಟ್ವಿ. ಈಗ ಹೋಟೆಲ್ ತನಕ ಮುಂದೆ ಕುತ್ಕೋ ಆಯಿತಾ, ಆಮೇಲೆ ಹಿಂದೆ ಬರುವಂತೆ. ಆ್ಯಕ್ಚುಲಿ ನನ್ನ ತಮ್ಮ ಕಾಲ್ ಮಾಡಿದ್ದ, ಅಕ್ಕ ಯಾವುದ್ರಲ್ಲಿ ಹೋಗ್ತಾ ಇದೆಯಾ ಈಗ, ಕಾರ್ ತೊಗೊಂಡೋಗು ಅಂತ ಅಂದ್ಬಿಟ್ಟು. ನಾವೇನು ಯೋಚನೆ ಬಂತು, ನೆನ್ನೆ ಶಿವ ಕಾರೇ ತೊಗೊಂಡೋಗ್ಬಿಡೋಣ ಅಂತ. ಆಮೇಲೆ ಅಂದ್ಕೊಂಡ್ವಿ, ಹೊಸ್ದಾಗಿ ಮದುವೆ ಆಗಿದ್ದಾರೆ, ಇವತ್ತು ಸಂಡೇ, ಎಲ್ಲಾದರೂ ಹೊರಗಡೆ ಹೋಗೋ ಪ್ಲ್ಯಾನ್ ಇರುತ್ತೆ. ಸೊ ಬೇಡ ಬಿಡು, ನಾವು ಇವರಂತೂ ಬೈಕ್ ರೈಡ್ ಮಾಡೋದೇ ಇಲ್ವಲ್ಲ, ಇದರಲ್ಲೇ ಹೋಗೋಣ ಅಂತ. ಅದಕ್ಕೆ ನವೀನ್ ಹೇಳ್ತಾಯಿದ್ರು, ನೋಡಿ ನೀವಿಬ್ಬರು ಅಕ್ಕ ತಮ್ಮಂದು ಎಂಥ ಅಂಡರ್ಸ್ಟ್ಯಾಂಡಿಂಗು, ಎಂಥ ಸಂಬಂಧ. ಇಲ್ಲಿ ಅವನು ಎಲ್ಲಾದರೂ ಹೊಸ್ದಾಗಿ ಮದುವೆ ಆಗಿದ್ದಾನೆ ಅಂತ ಅವನು ಹೋಗೋದಕ್ಕೆ ನೀನು ಬೇಡ ಅಂತ ಅಂತೀಯ, ಅಲ್ಲಿ ಅವನು ನಾನೆಲ್ಲೂ ಹೋಗಲ್ಲ, ಅಂಥದ್ದೇನು ಪ್ಲ್ಯಾನ್ ಇಲ್ಲ, ತೊಗೊಂಡೋಗಿ ಅಂತ ಅವ್ನು ಫೋನ್ ಮಾಡಿದ್ದಾನೆ ಅಂತ. ಇದೇ ಅಲ್ವಾ ಬೇಕಾಗಿರೋದು ನವೀನ್, ಒಂದು ಫ್ಯಾಮಿಲಿ, ಒಂದು ಸಂಬಂಧ, ರಿಲೇಷನ್ಶಿಪ್ಪು, ಅದು ಒಂಥರ ನಿಸ್ವಾರ್ಥವಾಗಿ ಯೋಚನೆ ಮಾಡೋದಿದೆಯಲ್ಲ, ಅದರಲ್ಲೇ ಸಂಬಂಧಗಳು ಗಟ್ಟಿ ಆಗೋದು ಮತ್ತು ಮನ್ಸು ಗೆಲ್ಲೋದು. ಅದು ಗೊತ್ತಿಲ್ಲ, ಅದು ಇಬ್ಬರಿಂದನೂ ಬಂದಿದ್ದು ಒಂಥರ ಖುಷಿ ಆಯಿತು. ನಾನು ಯೋಚನೆ ಮಾಡಿದ ರೀತಿಯಾಗಿರ್ಬೋದು, ಮತ್ತು ಅವನ ಕಡೆಯಿಂದ ಅದು ಅವ್ನು ಕಾಲ್ ಮಾಡಿ ಕೇಳಿದಿರ್ಬೋದು. ನವೀನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಖಂಡಿತವಾಗ್ಲೂ ಹೌದು. ನೋಡಿ, ಈಗ ನಾನು ಕೇಳೋದ ಅಂತ ಅನ್ಕೋತಾ ಇದ್ವಿ ನಾವು. ಆಮೇಲೆ ನನಗೂ ಅದೇ ಥಾಟ್, ಇಬ್ಬರು ಅದನ್ನೇ ಯೋಚನೆ ಮಾಡಿ. ಅವನು ಆ ವೀಕ್ ಪೂರ್ತಿ ಡ್ಯೂಟಿಗೆ ಹೋಗ್ತಾನೆ, ಅವನಿಗೂ ಸಿಗೋದು ಒಂದೇ ರಜಾ. ಅವನಿಗೆ ಹೊಸ ಮದುವೆ ಆಗೋನೆ, ಅತ್ತೆ ಮನೆಗೆ ಹೋಗೋದಿರುತ್ತೋ ಅಥವಾ ಎಲ್ಲೋ ಫಂಕ್ಷನ್ಸ್ ಅದು ಎಲ್ಲರೂ ಅಟೆಂಡ್ ಮಾಡೋದು ಇರ್ತದೆ. ಸೊ ಬೇಡ, ನಾವು ಆರಾಮಾಗಿ. ಆಮೇಲೆ ನಮ್ದೇನಪ್ಪ ಅಂದರೆ, ಗಾಡಿ ತಗೊಂಡು ಈಗ ನಾನು ಅವ್ನು ಫೋನ್ ಮಾಡಿದಾಗ ಅದೇ ಹೇಳ್ದೆ, ನವೀನ್ ನಿಮ್ಮ ಬಾವ 3 ಲಕ್ಷ ಇನ್ವೆಸ್ಟ್ ಮಾಡೋರ್ ಕಣೋ, ಗಾಡಿಗೆ ಇನ್ವೆಸ್ಟ್ ಮಾಡಿ ಕೊಡ್ಸಿದ್ದೀನಿ, ಅಟ್ಲೀಸ್ಟ್ ಈ ನೆಪದಲ್ಲಾದ್ರೂ ಹೋಗಿ ಬರ್ತೀವಿ ಅಂತ. ಮರಿ ಅನ್ಕೊಂಡು ನಾವು ಕಾರಲ್ಲೇ ಹೋಗ್ತೀವಿ, ಎಲ್ಲೋದ್ರೂ ಸ್ಕೂಟ್ರನ್ನೇ ತೆಗಿಯಲ್ಲ. ಹಂಗಾಗಿ ಈ ಲೋಕಲಲ್ಲಿ ಅಯ್ಯೋ ಯಾರು ತಗೋ ಓಡಾಡ್ತಾರೆ ದೊಡ್ಡ ಗಾಡಿನ ಅನ್ಕೊಂಡೆ ಮೂಲೆ. ನನ್ನ ಗಾಡಿನ ನಾನು ಓಡಿಸಿರೋದಕ್ಕಿಂತ ಇವ್ರು ಓಡಿಸಿರೋದೇ ಜಾಸ್ತಿ. ಅಂದ್ರೆ ಜಾಸ್ತಿ ಈಗ ಕ್ಲೈಂಟ್ಸ್ ಇವರು ಬಂದಾಗ ಆರಾಮ್ಸೆ ಇಲ್ಲೇ ಲೋಕಲಲ್ಲಿ ಅಕ್ಕಪಕ್ಕದ ಲೇಔಟ್ ಅಲ್ವಾ. ಫೋನ್ ಬೇರೆ ಯೂಸ್ ಮಾಡ್ಬೇಕಲ್ಲ, ಇದು ಕ್ಲಚ್ ಎಲ್ಲ ಹಿಡ್ಕೊಂಡು ಫೋನ್ ಎಲ್ಲ ಆಗಲ್ಲ, ಅದಕ್ಕೆ ಹೊರಡೋಣ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಹರಿಗೋವಿಂದಸ್ಗೆ ಹೋಗಿ ತಿನ್ಕೊಂಡು ಹೋಗೋಣ, ಬೇಗ ಕೂಡ ಹೋಟ್ಲಿಗೆ ಹೋಗೋಣ. ಓಕೆ, ನಡೀರಿ. ಲೆಟ್ಸ್ ಗೋ.
ಈಗ ಹೋಟೆಲ್ ಹರಿಗೋವಿಂದಸ್ಗೆ ಬಂದಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಬೇಕು. ಏನು ಹೇಳಿದ್ರಿ? ಪೊಂಗಲ್ಲು, ಜಾಮೂನ್, ಪೊಂಗಲ್, ಬಿಸಿಬೇಳೆಬಾತ್. ಬಾ ತರ್ವಾ, ಕುತ್ಕೊಂಡು ತರ್ವಾ. ಪನ್ನೀರ್ ಟಿಕ್ಕ ಬೇಕು ಅಂತ ಕೇಳ್ತವನೆ, ಬಟ್ ಇಲ್ಲಿ ಲೇಟ್ ಆಗುತ್ತೆ. ಈಗ ಪೊಂಗಲ್ ತಿನ್ಬಿಡು, ಬರ್ತಾ ಪನ್ನೀರ್ ಟಿಕ್ಕ ತಿನ್ಕೊಬರೋಣ. ಇದೇನು ಇಷ್ಟು ದೊಡ್ಡ ಸ್ಪೂನ್ ಕೊಟ್ಟವ್ರೆ, ಇಷ್ಟು ದೊಡ್ಡ ಸ್ಪೂನು. ಜಾಮೂನ್ ಇನ್ನೂ ಬಂದಿಲ್ಲ. ಈ ಹೋಟೆಲ್ದು ಫುಡ್ ಟೇಸ್ಟು ಓಕೆ, ಬಟ್ ಸರ್ವಿಸ್ ಕರೆಕ್ಟಾಗಿ ಕೊಡೋದಿಲ್ಲ, ಅದೇ ವಿಚಾರ. ಸರ್ವಿಸ್ ವರ್ಸ್ಟು, ಬ್ರಾಂಚ್ಗಳು ಮಾತ್ರ ತುಂಬ ಮಾಡ್ಕೊಂಡವ್ರು. ಯಾಕೆ ಇಷ್ಟೊಂದು ಇದಕ್ಕಿದಂಗೆ ಇಷ್ಟೊಂದು ಸೀರಿಯಸ್ ಆಗಿಬಿಟ್ರಿ? ಮತ್ತಿನ್ನೇನು ಕೊಟ್ಬಿಟ್ಟು 1/4 ಗಂಟೆ ಆಗೈತೆ ನಿಂತಿದ್ದು, ಸ್ಪೂನ್ ಹುಡುಕ್ತಾ ಕೂತವ್ರೆ. ಅದೇನು ಇಷ್ಟು ದೊಡ್ಡ ಹೋಟ್ಲಲ್ಲಿ ಸ್ಪೂನ್ಸ್ ಇಲ್ವಾ? ಸ್ಪೂನು, ಮೀಡಿಯಮ್ ಸೈಜ್ ಸ್ಪೂನ್ಗಳು, ಇಷ್ಟು ದೊಡ್ಡ ಸ್ಪೂನ್ಗಳು. ನಾವು ಹೆಂಗೋ ತಿನ್ಬೋದು, ಮಕ್ಳಿಗೆ ತಿನ್ಸೋದಕ್ಕೆ. ಆಮೇಲೆ ಇದೊಂದು ಜಗಳ ಆಡ್ಕೊಂಡು ಇಷ್ಟು ಚಿಕ್ಕದು ಇಸ್ಕೊಂಡು ಬಂದವ್ರೆ. ಡಯಟ್ ಅನ್ನೋದು ಸ್ವೀಟ್ ತಿನ್ನಬೇಕು. ಏ ಯಾವ ಡಯಟ್ ಹೋಗಿನ ಡಯಟ್ ತಿಂತಾರ. ನಿನಗೆ ನಮಗೆ ತಂದಿರೋದು, ನಾನು ತಿನ್ನಲ್ಲ, ನಾನು ಡಯಟಲ್ಲಿ ಇದ್ದೀನಿ. ಪಪ್ಪ ಡಯಟಲ್ಲಿ ಇದ್ದಾರೆ ಅಂತಲ್ವಾ, ನಾವಿಬ್ರು ತಿನ್ನೋಣ. ಇರೋಷ್ಟು ದಿನ ಚೆನ್ನಾಗಿ ತಿನ್ನಬೇಕು ಅಲ್ವಾ? ಡಯಟ್ ಎಲ್ಲ ಮಾಡ್ಕೊಂಡು. ನೀನಂತೂ ಡಯಟ್ ಮಾಡಂಗೆ ಇಲ್ಲ ಬಿಡು. ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ಚೆನ್ನಾಗಿರ್ಬೇಕು ಅಂತ. ಕುಡ್ಕೊಂಡು ಕುಡಿಯಂಗೆಲ್ಲ ಇಲ್ಲ. ತಿಂದು ಎಷ್ಟು ಬೇಕಾದ್ರೂ ತಿನ್ಬೋದು, ಕುಡಿಯಂಗೆಲ್ಲ ಇಲ್ಲ. ನೀರನ್ನ ನೀರನ್ನ ಕುಡಿಬೇಕು. ನೀರು ಕುಡಿದೇ ಇದ್ರೆ ಆಯ್ತದಾ? ಬೇಸಿಗೆ ಸ್ಟಾರ್ಟ್ ಆಗಿದೆ, ನೀರು ಚೆನ್ನಾಗಿ ಕುಡಿಬೇಕು. ತಿನ್ನೋ ಜಾಮೂನ್ ತಿನ್ನೋ, ರೈಟ್ ಹ್ಯಾಂಡಲ್ಲಿ ತಿನ್ನೋ. ಇದ್ಯಾಕೋ ಅಂತಾರವಾ? ಕುಡಿಬೇಕು ಮಗಳೇ, ನೀರು ಕುಡಿಬೇಕು. ಅಲ್ಲಿ ನೋಡಲಿ ಪಾಕ ಕುಡಿತವನು. ಆಯ್ತಾ? ಏನಕ್ಕೆ ಪಪ್ಪ ಕಾರ್ ತರೋದು ಅಂತ, ನನ್ನ ಹೆಂಡತಿ ಮಕ್ಕಳು ಸುಖವಾಗಿರಲಿ, ಕಷ್ಟಪಡಬಾರ್ದು ಅಂತ ನಾವು ಕಾರು ಅನ್ನೋದು ನಮ್ಮ ಆಸೆ ಅಲ್ಲ. ಸ್ಕೂಟ್ರಲ್ಲಿ ಬೇಕಾದ್ರೆ ಒಂದು 1000 ಕಿಲೋಮೀಟರ್ ಓಡಿಸ್ತೀನಿ. ಮೆಚ್ಚದೆ ಕಣಯ್ಯ ನಿನ್ನ ಮಾತನ್ನ. ದೇವರಾಣ ಹಿಂದೆ ಒತ್ತುತ್ತಾ ಇತ್ತು ನನಗೆ ಆ ಕಂಬಿ. ಸ್ವಲ್ಪ ಅಯ್ಯೋ ಕತೆ. ಖರ್ಚಿಪ್ ಕೊಡ್ಲಾ? ಬೇಡ ಕಣ್ರಿ. ಅಕಸ್ಮಾತ್ ಇದೇ ಸಿಚುವೇಶನ್ಲಿ ಕಾರ್ ಇತ್ತು ಅನ್ಕೋ, AC ಹಾಕೊಂಡು ಸೀಟ್ ಹೊರಿಕೊಂಡು ನಾನು ಮಲ್ಕೊಂಬಿಟ್ಟಿರ್ತಾ ಇದ್ದೆ, ಹಾಕೊಂಡು ಹಾಡಾಕೊಂಡು ಮಲ್ಕೊಂಬಿಟ್ಟಿರ್ತಾ ಇದ್ದೆ. ಇವರು ಕಾರ್ ಡ್ರೈವ್ ಮಾಡ್ಕೊಂಬರೋರು. ಈಗ ಹೋಯ್ತಾಯಿದ್ರಿ. ಬಟ್ ಇದು ಚೆನ್ನಾಗೈತೆ ಕಣ್ರಿ. ಆದರೆ ಹಿಂದೆ ನನಗೆ ಜಾಗ ಇರಲಿಲ್ಲಲ್ಲ, ಅದಕ್ಕೆ ಗಾಡಿ ಕೊಡ್ಬೇಕಾದ್ರೆ ಮುಂದೆ ನೋಡ್ತಕ್ಕಂಥ ನಡೀರಿ. ಏನಿಲ್ಲ ಇಲ್ಲ ಏನಿಲ್ಲ, ಇಷ್ಟೊಂದು ಸ್ಪೇಸ್ ಐತೆ. ಫ್ರೆಂಡ್ಸ್, ಈಗ ನಾವು KR ನಗರ ರೀಚ್ ಆದ್ವಿ. ಸೊ KR ನಗರಕ್ಕೆ ಬಂದು ನವೀನ್ಗೆ ಕಾಲ್ ಮಾಡೋದಕ್ಕೆ ಹೇಳಿದೆ, ಏನಾದರೂ ನಾನ್ ವೆಜ್ ಏನಾದರೂ ಮಟನ್ ಆ ಥರ ಏನಾದರೂ ತೊಗೊಂಡೋಗೋಣ ಕೇಳಿ ಅಂತ ಅಂದ್ಬಿಟ್ಟು ನಮ್ಮ ಮಾವನಿಗೆ ಫೋನ್ ಮಾಡಿ ಅಂತ ಹೇಳಿದೆ. ಸೊ ಅವರು ಫೋನ್ ಮಾಡಿದ್ರು. ಆ್ಯಕ್ಚುಲಿ ನಮ್ಮ ಮಾವನು ಕೂಡ ಊರಿಂದ KR ನಗರಕ್ಕೆ ಅಂತ ಆಲ್ರೆಡಿ ಹೊರಟಿದ್ರು, ಬರ್ತಾಯಿದ್ರು. ಸೊ ನವೀನ್ ಫೋನ್ ಮಾಡಿ ಕೇಳಿದ್ರು. ಹಾಗಾಗಿ ಅವರು ಇಲ್ಲ ಇವತ್ತೇನು ಬೇಡ, ಇನ್ನು ನಮಗೆ ಶುಕ್ರವಾರ ಗ್ರಾಮ ದೇವತೆ ಹಬ್ಬ ಬರುತ್ತೆ. ಸೊ ಅವಾಗೆಲ್ಲ ನಾನ್ ವೆಜ್ ಮಾಡೋದು ಇರುತ್ತೆ, ಏನು ಬೇಡ, ಇನ್ನೇನು ಹಬ್ಬ ಇದೆಯಲ್ಲ ಅಂತ ಅಂದರು. ಇನ್ನೂ ಹಬ್ಬ ಒಂದು ಫ್ರೈಡೇ ತಾನೇ, ನೋಡಿ ತೊಗೊಂಬರ್ತೀನಿ ಏನಾದರೂ ನಾನ್ ವೆಜ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ನಮ್ದು ಏನಂತಾರೆ, ಮಧ್ಯಾಹ್ನ ಊಟಕ್ಕೆಲ್ಲ ಇರೋ ಪ್ಲ್ಯಾನ್ ಇರಲಿಲ್ಲ, ನಾವು ಬೇಗನೆ ರಿಟರ್ನ್ ಆಗಬೇಕಿತ್ತು. ಸೊ ನಮ್ಮ ಮಾವ ಇಲ್ಲ ಬೇಡ ಅಂತ ಅಂದರು. ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ನಾವು ಕೂಡ ಈಗ ಹೊರಡ್ತಾ ಇದ್ದೀವಿ. ಇದು ನಮ್ಮ KR ನಗರ ತಾಲೂಕವ್ರಿಗೆ ಗೊತ್ತಿರುತ್ತೆ, ಅರ್ಕೇಶ್ವರ ದೇವಸ್ಥಾನನ, ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಸುಮಾರು ಶೂಟಿಂಗು ಎಲ್ಲ ಆಗಿದೆ ಅಲ್ವಾ. ನಾನೀಗ ಬನ್ನಿ ನವೀನ್ ಹಂಗೆ ಒಂದು ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಅಂದೆ. ಸೊ ಇಲ್ಲಿ ಹೊಳೆ ಇದೆ ಪಕ್ಕದಲ್ಲಿ. ನವೀನ್ ಅದೇ ಒಂದು ಸಾಂಗ್ ಇದೆ ಗೊತ್ತಾ, ಸಾವಿರ ಚೆಲುವ, ಲೈಕ್ ಅದೊಂಥರ ಅಲ್ಲೆಲ್ಲ ಹೋಗೋರೆಲ್ಲ ಆ ಥರ ಲೊಕೇಶನ್ಸಲ್ಲೆಲ್ಲ ಹೋಗಿ ವಿಡಿಯೋ ಮಾಡೋದು ಚೆನ್ನಾಗಿರುತ್ತೆ. ಇಲ್ಲ ಇಲ್ಲಿಂದ ಕೈ ಮುಕ್ಕೊಳ್ಳೋಣ ಬಿಡಿ, ಕೈ ಮುಗಿರಿ ಇಲ್ಲ ಇಲ್ಲ ಹೊರಗಡೆ ಹೋಗೋಣ ನಡೀರಿ, ಹೋಗ್ಬರ.
ತಾತ ನನ್ನ ಸೂಪರ್ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತಾ ಇಲ್ಲ ಅನ್ಕೊಂಡು. ಯಾರು ನೀನೇ ಇತ್ತೀಚೆಗೆ ಚಾಕ್ಲೇಟ್ ತಿನ್ನೋದು ಬಿಟ್ಬಿಟ್ಟಿದೀನಿ, ಬೇಡ ತಾತ ಅಂದ ತಾನೆ. ಫೋನ್ ಮಾಡಿದ್ಯಾ ನೀನು? ಮತ್ತೆ ನೀನ್ ಯಾಕೆ ಮಾಡ್ಲಿಲ್ಲ? ನೀವೇ ಮಾಡಿಲ್ಲ ಅಂತಾರದವನು. ನಾನೇ ಮಾಡ್ಲಿಲ್ಲ ಅಂತ ಅಲ್ಲಿ ಹೋಗಿ ನೋಡು. ಒಂದ್ ವಾರದಿಂದ ಮುಕ್ಕರ್ಕೊಂಡು ಬಿಸಿಲಲ್ಲಿ ಒಣಗಿದ್ದೀನಿ. ಹಾ, ಏನ್ ಮಾಡಿದ್ರೇನು? ಎಳ್ನೀರು ಕುಡಿಯೋ ನೀನು, ಕೆಲಸ ಮಾಡೋ ನಾನು ಅಲ್ವಾ? ಇದೇನಿಲ್ಲ. ಎಳ್ನೀರು ಕುಡಿತೀಯ ನೀನು? ಬಿಸಿಲಿಗೆ ಏನು ಕಾಣ್ತಿಲ್ಲ ಅಲ್ಲಿ. ಯಪ್ಪ ಸಾಕಾಗೋಯ್ತು ಬಿಸಿಲಲ್ಲಿ ಗಾಡಿ ಓಡಿಸ್ಕೊಂಬರಷ್ಟ್ರಲ್ಲಿ. ಮತ್ತೆ ಹೋಗಕತ್ತೆ ಹೇಳಿ. ಈಗ ಹೋಯ್ತಾ ಇದೀವಿ. ಈಗ ಬಂದ್ವಿ. ಏನಾದ್ರು ಇವರು ಚೆನ್ನಾಗಿದ್ದೀವಿ. ಅದಕ್ಕೆ ಅಣ್ಣ ಎಲ್ಲಾದ್ರೂ ಕಾಣೆ ಬಾಗ್ಲಾಕೋರ್ಲ. ಇದು ನಮ್ಮ ದೊಡ್ಡಪ್ಪನ ಮನೆ. ಹಿಂಗೆ ಹೋದ್ರೆ ಅಂದ ನನ್ನ ಹಾಡು ಕೇಳ್ಬಿಟ್ಟು ಇಲ್ಲೂ ಹೋಗಕ್ಕಾಗಲ್ಲ ಮಗನೆ, ಅಲ್ಲೋಗೋದು. ಇಲ್ಲಿ ದೊಡ್ಡ ಮನುಷ್ಯ ಬರ್ತೀವಿ. ಎಲ್ಲಿ ನಮ್ಮ ಹತ್ರ ಒಂದು ತೋರಿಸು ನೋಡಿ ಆ ಥರ. ಹಾಂ ನೋಡಿ 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 ಎಲ್ಲೈತಿದೆ ಈಗ? ಎಲ್ಲಿದೆ ನಿಮ್ಮ ತೋಟ? ಕ್ಯಾ ಬೋಲಾ ಬೇಟಾ? ಹಾಂ ಛತ್ರಿ ಅದು ಮರ ಗಿರ ಎಲ್ಲ ಕಡ್ದಾಕವ್ರೆ. ಓ ಏನ್ ಡಾರ್ಲಿಂಗ್ ಸಮಾಚಾರ? ಆರಾಮ ಫ್ರೆಂಡ್ಸ್. ಅವರು ನಾನು ಡಾರ್ಲಿಂಗ್ ಅಂತ ಅವರು ನನ್ನ ಚಿಕ್ಕ ವಯಸ್ಸಿನ ಹಂಗೆ ಕರೀದ ಅವ್ರನ್ನ. ಸೌಮ್ಯ ಅವರಪ್ಪ ಸೌಮ್ಯ ದೊರೆ. ಅವರಪ್ಪ ಇವರು ಅವರಮ್ಮ. ಎಲ್ಲಿಗೆ ಹೋಗೋಣ? ಅದು ಇದೆಲ್ಲ ಗಿಡಗಳಿಗೆಲ್ಲ ಕೋಲ್ ಕೊಟ್ಟು ನಿಲ್ಸಿದಾರ. ಏನು ದೇವಿರಮ್ಮ ಸಮಾಚಾರ? ಏನು ಆರಾಮಾಗಿ ಕೂತ್ಕೊಂಡಿದ್ದಿ? ಯಾರು ಎಲ್ಲೋದ್ರು ನಮ್ಮ ದೊಡ್ಡಪ್ಪ? ಏನು ದೊಡ್ಡಪ್ಪ ಸಮಾಚಾರ? ಏನಪ್ಪ ಎಲ್ಲಾಯ್ತು ದೊಡ್ಡವ? ಇದಕ್ಕೆ ಹೋದ್ರು ಸಂದಲೆ ಚಡ್ಕನ್ ಕಪ್ಲಿಗೆ. ಓ ಅಲ್ಲಿ ಇದು ದೇವ್ರದ್ದು ಗದ್ಗೆ ಓಡ್ಸಕ್ಕೆ. ಹಾಂ 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 ಬಾಯ್ತಾಗ ಫೋನ್ ಮಾಡು, ಏನು ಆಯ್ತಾಗ ನೋಡು. ಪ್ರಜೆಗೆ ಮಾಡ್ಲಾ? ಪ್ರಜೆಗೆ ಅಜ್ಜಿಗೆ ಮಾಡು ಅಂತಲೇ. ರಾಜುಗಾರ ಮಾಡು, ಯಾರಿಗಾರ ಮಾಡು. ಚೆನ್ನಾಗಿದ್ದೀರಾ ದೊಡ್ಡಪ್ಪ? ಚೆನ್ನಾಗಿದ್ದೀರಾ? ಮಾತಾಡ್ಸು. ಯಾವ್ರು ಬಲಲಿ ಮಾತಾಡ್ಸು. ಹೇಳ ನೀನು ಯಾವ ಊರು ಅಂತ? ಇದೇ ಊರನ್ನು ಕಲ್ಯಾಣಪುರನು. ದೊಡ್ಡನು ಕಲಾಪುರ. ಹ್ಞೂ ಕಲಾಪುರ. ಹೆಂಗ ಚೆನ್ನಾಗಿ ಬೆಳ್ಕೊಳ್ಳಿ, ಚೆನ್ನಾಗಿರಿ. ನಾನು ಯಾರು ಹೇಳು? ದೇವಿರಮ್ಮ ಅನ್ನೋ ಅಜ್ಜಿ. ಇದೇ ನಮ್ಮ ತೋಟ. ಏನು ಯಾರ್ದು ತೋಟ? ನಿಂದ ನಿಮ್ಮ ಅಪ್ಪಂದ? ಸದ್ಯಕ್ಕೆ ನಿಮ್ಮ ಇಬ್ರದ್ದು ಅಲ್ಲ, ನಿಮ್ಮ ತಾತಂದು. ಇದೆಲ್ಲ ಸ್ವಲ್ಪ ಬೇಲಿಗಳು ಹಾಕೋದಕ್ಕೆ ಇವೆಲ್ಲ ಕಲ್ಲಿಡಿಸಿ ಮುಳ್ತಂತಿ ಅಂತ ಅಂತಾರೆ ಕನ್ನಡದಲ್ಲಿ. ಲೋ ಎಲ್ಲೋ ಐತಿದ್ಯಾ? ಆ್ಯಕ್ಚುಲಿ ಫೆನ್ಸ್ ಹಾಕ್ಸೋಕ್ಕೆ ಇದು ಫ್ರೆಂಡ್ಸ್, ಇದು ಮುಳ್ತಂತಿ ಹಾಕ್ಸೋದಕ್ಕೆ ಇದು ಕಲ್ಗಳು ಆಯಿತಾ. ಇದೆಲ್ಲ ಜಿಮ್ಮಿನೆಲ್ಲ ಅಂತೆ ಮಾಡಿಸಿ ಇದು ಈಗ ಬೋರು ಮೋಟ್ರ್ ತಗ್ಸೈತೆ. ಅವ್ನು ಬೋರ್ ಹುಡುಕ್ ಹೋಗೋಣ. ಬಾರ ಕಡೆಗೆ ಗುಣ. ಏನು ಏನ್ ನೋಡಕ್ ಹೋಗಿದ್ಯಾ? ಮೋಟ್ರ್ ಬಿಡ್ಸೋಕೆ ಬಾರೋ. ತಲೆ ಕಿರ್ಕೋತ. ಅದು ಆ್ಯಕ್ಚುಲಿ ಮೋಟ್ರ್ ಬಿಡ್ಸೋಕ್ಕೆ ಕಂಬ ಇವರಿಂದ ಇದು ಏನೋ KEB-ಇಂದ ಕಂಬಗಳು ಹಾಕ್ಸ್ಬೇಕು. ಇದು ಬಾಕಂದ ಈ ಕಡೆ ಮೋಟ್ರಿಗೇನೆ ಸಪ್ರೇಟ್ ಲೈನ್ ತಗೋಬೇಕು. ಸೊ ಅದೆಲ್ಲ ಏನಕ್ಕೆ? ಅದೆಲ್ಲ ಪ್ರೊಸೀಜರ್ ಇರುತ್ತೆ. ಬನ್ನಿ ನೀವು ಇಲ್ಲಿಗೆ ಅಂತ. ಹಾಗಾಗಿ ಅದೆಲ್ಲ ಪ್ರೊಸೀಜರ್ ಇರುತ್ತಲ್ಲ, ಹಾಗಾಗಿ ಅದೆಲ್ಲ ಪ್ರೊಸೀಜರ್ ನಡೀತಾ ಇದೆ. ನೆಕ್ಸ್ಟ್ ಅದೆಲ್ಲ ಆದಮೇಲೆ ಕಂಬ ಬಂದಮೇಲೆ ಎಲೆಕ್ಟ್ರಿಕ್ ಕಂಬ ಬಂದಮೇಲೆ ಮೋಟ್ರ್ ಬಿಡಿಸಿ ಆಮೇಲೆ ಫೋಟೋಗ್ರಾಫರ್ಗೆ ಒಂದು ಫೋನ್ ಮಾಡಿ ಅಂದೆ, ಮಾಡಿದ್ರ? ಹೇಳಿದ ತಕ್ಷಣ ಏನೂ ಮಾಡಲ್ಲ ನೀವು. ಮಾಡಬೇಕು. ಮಾಡೋಣ. ಏನು ಬಂದ್ವಿ? ಏನೀಗ
ಹೇಳಿ. ಇಲ್ಲಿ ನೆಕ್ಸ್ಟ್ ಬಂದಾಗ ಸ್ನಾನ ಮಾಡಿವೆ, ನೀರು ಬರುತ್ತೆ ಇಲ್ಲಿ, ಆಯ್ತಾ? ನೋಡಿ ಈಗ ನಾವು ಹಂಗೆ ಚಿಕ್ಕದಾಗ ಏನು ಮಾಡೋ ಗೊತ್ತಾ, ಅದು ಹಿಂಗೆ ಹೈಟಿಂದ ನೀರು ಬೀಳೋ ಥರ ಮಾಡಿಸಿದ್ವಿ ಅಲ್ಲ ನಮ್ಮ ಕೇರಳ ನಮ್ಮ ತೋಟದ ಮನೇಲಿ. ಯಾವಾಗ ಚಿಕ್ಕವರು ಹೋಗೋದು ಸ್ನಾನ ಮಾಡೋದು, ಈಗ ನಿಂತ್ಕೊಳ್ಳೋದು. ಅದ್ರಲ್ಲೂ ಈ ಬೇಸಿಗೆಲಂತೂ ಮಜಾ ಗೊತ್ತಾ, ಸಕ್ಕದಾಗಿರುತ್ತೆ. ಬಾಲ್ಯ ಎಲ್ಲ ನೆನಪಾಗ್ಬಿಡುತ್ತೆ. ಆ್ಯಕ್ಚುಲಿ ನನ್ನ ಬಾಲ್ಯ ಈ ಊರಲ್ಲಿ ಕಡಿಮೆ, ನನ್ನ ಬಾಲ್ಯ ಕೇರಳ ಟೌನ್. ಮಗು ಕಣ್ಗೆಟ್ಬಿಟ್ಟಿರಾ? ಗೊತ್ತಾಗಲ್ವಾ? ಹಂಗೆ ಅನ್ಕೊಂಡೆ ನೀವು ಎಡ್ವಟ್ಗಳು ಮಾಡೋದು. ನೋಡಿ ನೋಡಿ ಅಲ್ಲಿ ಕಾಣ್ತಿದ್ದಿಲ್ಲ ನವೀನ್, ಆ ಹುಲ್ಲ ಹತ್ರ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡ್ಬೋದಿತ್ತಲ್ಲ ನವೀನ್. ಕಾಣ್ತಿದ್ದಿಲ್ಲ ಎಲ್ಲೋ ಟ್ಯಾಂಕ್, ಅದೇ ನಮ್ಮ ಮನೆ ಫ್ರೆಂಡ್ಸ್. ನಮ್ಮ ಎಲ್ಲೋ ಟ್ಯಾಂಕ್ ನಮ್ಮ ತೋಟದ ಹತ್ರ ನಿಂತ್ಕೊಂಡ್ರೆ ನಮ್ಮ ಮನೆ ಕಾಣುತ್ತೆ. ನವೀನ್ ನಮ್ಮ ಮನೆ ಟೆರಸ್ ಮೇಲೆ ನಿಂತ್ಕೊಂಡ್ರೆ ಕೇಳು, ಇಲ್ಲೇ ಐತಲ್ಲ ಉಲ್ಮೆದೆ, ಅದೇ ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಅದು ಮಾತಾಡಬಾರು. ಯಾರು ವಿಡಿಯೋ ಮಾಡ್ಕೊಡೋರು ಯಾರು? ಒಬ್ಬೊಬ್ರು ಲಿರಿಕ್ಸ್ ಬಂದಾಗ ಒಬ್ಬೊಬ್ರು ಮಾಡೋದು. ನಮ್ಮ ಹತ್ರವ ಇಲ್ವಾ ವಿಡಿಯೋ ಮಾಡ್ಕೊಡ್ತಾನೆ ಅಲ್ಲ ಮಗ್ನೆ? ಬಾ, ಬಿಸಿಲು ಜಾಸ್ತಿ ಮಾಡೋಣ ಬಾ. ಖುಷಿ ಬಿಸಿಲಾಯ್ತಾ ಮಠ ಮಧ್ಯಾಹ್ನ ಬಂದ್ಬಿಟ್ಟು ನೀವು ತೋಟ ಅಲ್ಲಿ ಇಲ್ಲಿ ನೆರಳೈತೆ. ಹಿಂಗೆ ನೋಡಿ ಹಿಂಗೆ ನೋಡಿ ಆಯ್ತಾರ ಯಾವಾಡು ಇದು ಅಣ್ಣಯ್ಯ ಮೂವಿದು. ಅಲ್ಲಿಂದ ಒಂದು ರೀಲ್ಸ್ ಮಾಡಿಕೊಂಡು ನಾವು ಹೊರಟ್ಬಿಟ್ವಿ. ಆಲ್ರೆಡಿ ಟೈಮ್ ಬಂದು 12:45 ಆ ಥರ ಆಗಿತ್ತು. ಸೊ ಅವರು ಊಟ ಮಾಡ್ಕೊಂಡು ಹೋಗಿ ಅಂತ ಅಂದರು, ನಾನು ಮತ್ತೆ ರೈಸ್ ಮಾಡ್ತೀನಿ ಅಂತ. ನಾವು ಇಲ್ಲ, ಇನ್ನು ಬಿಸಿಲು ಜಾಸ್ತಿನೇ ಆಗ್ತಾಯಿದೆ, ಈಗ 12:45 ಅಲ್ವಾ, ಇನ್ನು ಊಟದ ಸಮಯದಷ್ಟರಲ್ಲಿ ಮೈಸೂರಿಗೆ ಹೋಗ್ಬಿಡ್ಬೋದು ಅಂತ ಅಂದ್ಬಿಟ್ಟು ಬಂದ್ವಿ. ಮೈಸೂರಿಗೆ ಬಂದಿದ ತಕ್ಷಣ ಅಥರ್ವಂಗೂ ಕೂಡ ಹೊಟ್ಟೆ ಹಸ್ತಿತ್ತು. ಮತ್ತು ಈಗ ಹೋಗಿ ಈ ಬಿಸಿಲಲ್ಲಿ ಹೋಗಿ ಅಡುಗೆ ಎಲ್ಲ ಮಾಡ್ಕೊಳ್ಳೋದು ಸೀನ್ ಇಲ್ಲ. ತಿಂದರೆ ಮೊಸರನ್ನ ತಿನ್ಕೊಳ್ಳೋಣ, ರಾತ್ರಿಗೆ ಏನಾದರೂ ಗ್ರೇವಿ ಮಾಡ್ಕೊಳ್ಳೋಣ ನಾನ್ ವೆಜ್ ಅಂತ ಅಂದ್ಕೊಂಡ್ವಿ. ಬಟ್ ಅಷ್ಟರಲ್ಲಿ ಅಥರ್ವಂಗೂ ಹೊಟ್ಟೆ ಹಸ್ದುಬಿಟ್ಟಿತ್ತು. ಹಾಗಾಗಿ ಇಲ್ಲ, ಊಟ ಮಾಡ್ಕೊಬಿಡೋಣ ಅಂತಲೇ ಹೋಟೆಲ್ಗೆ ಬಂದು ಊಟ ಮಾಡಿದ್ವಿ. ಇದು ವಿಜಯನಗರ ವಾಟರ್ ಟ್ಯಾಂಕ್ ಹತ್ರ ದೊನ್ನೆ ಬಿರಿಯಾನಿ ಮನೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ನವೀನ್ ಅವ್ರ ಫ್ರೆಂಡ್ ಅದು ಹೋಟೆಲೇ, ಅಲ್ಲಿಗೆ ಬಂದ್ವಿ ನಾವು ಊಟಕ್ಕೆ. ಹಾಗಾಗಿ ಅದೇ ಟೈಮ್ಗೆ ನಮ್ಮ ಅಕ್ಕ ಅವರು ಕೂಡ KR ನಗರ ಹೋಗಿದ್ರು, ಅವರು ಕೂಡ ಬರ್ತಾಯಿದ್ರು. ಅವಳಿಗೂ ಕಾಲ್ ಮಾಡಿದೆ. ಸೊ ನಾವಿಲ್ಲಿ ಊಟ ಮಾಡ್ತಾ ಇದ್ದೀವಿ ಬನ್ನಿ ಅಂತ ಅಂದ್ಬಿಟ್ಟು ಅಕ್ಕ ಭಾವನೂ ಬಂದರು. ಸೊ ಅವರು ಕೂಡ ಊಟ ಮಾಡ್ತಾ ಇದ್ದಾರೆ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು, ಸ್ಯಾಟಿಸ್ಫ್ಯಾಕ್ಷನ್. ಏನು ಕತೆ ಇದು? ಬೆಳಗ್ಗೆ ಹರಿಗೋವಿಂದ ಸರು ಜಾಮೂನ್ ತಗೊಂಡೆ, ಅಲ್ಲಿ ಜಾಮೂನ್ ತಗೊಂಡ್ವಿ. ಸೊ ಈಗ ಆಲ್ರೆಡಿ ಒಂದು ತಗೊಂಡ್ತೀನಿ. ನಾನು ಹೇಳ್ತಾರೆ ಅವಳು ಡಯಟ್ ಗೇಟ್ ಏನು ಮಾಡಲ್ಲ ಬಿಟ್ಬಿಟ್ಟವಳೆ ಅನ್ಕೊಂಡು, ಅದಕ್ಕೆ ಅದು ಸೀರಿಯಸ್ ಆಗಿ ತಗೊಬಿಟ್ಟ. ಅಲ್ಲೇ ನವೀನ್ ಬೇಕಾದ್ರೆ ಟೇಸ್ಟ್ ಮಾಡಿ ನೋಡಿ. ಫಸ್ಟ್ ತಗೊಂಡೆ, ಒಂದು ಸೂಪರ್ ಆಗಿತ್ತು, ಅದಕ್ಕೆ ಇನ್ನೊಂದ್ಸಲ ಮತ್ತೆ ತಗೊಂಡೆ. ಸೆಕೆಂಡ್ ರೌಂಡು ಬೆಳಿಗ್ಗೆ ಇನ್ನು 3 ಜಾಮೂನ್. ಒಟ್ಟಲ್ಲಿ ಖುಷಿನಾ? ಬೈಕ್ ರೈಡ್ ಆಗಿತ್ತು. ಬಾಡಿ ಎಲ್ಲ ಪೇನ್ ಬಂದೈತಿ, ಈಗ ಹೋಗಿ ಮಲ್ಕೊಂಡು ರೆಸ್ಟ್ ಮಾಡಬೇಕು. ಸೊ ಅದಕ್ಕೆ ನಾವು ಡಿಸೈಡ್ ಆಗಿದ್ದೀವಿ, ನಮ್ಮ ಬೈಕ್ನ ಸೇವ್ ಮಾಡಿಬಿಡ್ತೀವಿ. ಯಾರಾದರೂ ತೊಗೊಳ್ಳೋರಿದ್ದರೆ ಏನು ಕಾಂಟ್ಯಾಕ್ಟ್ ಮಾಡಿ, ನವೀನ್ ಅವ್ರ ನಂಬರ್ ಹಾಕ್ತಿರ್ತೀವಿ. ನೋಡಿ, ಮನೆಯಲ್ಲಿ ಸುಮ್ಮನೆ ನಿಲ್ಸ್ಕೊಳ್ಳೋದು ಬೇಡ, ಕೊಟ್ಬಿಡೋದಂತ ಡಿಸೈಡ್ ಮಾಡಿದ್ದೀವಿ. ಸೊ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೀನಿ, ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ಎಲ್ರಿಗೂ ನೀವು ಮಾತಾಡೋದು ಇಷ್ಟ ಅಲ್ವಾ? ಮಾತಾಡಿ ಆಯಿತು. ಅದೇ ಊರಿಗೆ ಹೋಗ್ಬಿಟ್ಟು ಬಂದ್ವಿ, ಸ್ವಲ್ಪ ಟೈರ್ಡ್ ಆಯಿತು ಅಂತ ಮಲ್ಕೊಂಡಿದ್ವಿ. ಸೊ ಈವ್ನಿಂಗ್ ಆಯ್ತಲ್ಲ, ಎದ್ಬಿಟ್ಟು ಒಂದು ರೌಂಡು ನನ್ನ ಹೆಂಡತಿಯವ್ರ ಅಮ್ಮನ ಮನೆ ಕಡೆಗೆ ಹೋಗಿದ್ದು. ಬಂಟು ಕರ್ಕೊಂಡು ಬರಬೇಕು ಒಂದು ವಾರದ ಮೇಲೆ. ಯಾಕಂದರೆ ಆಗ್ತಾ, ನಾನು ಹೋಗಿ ನಮ್ಮ ಅಮ್ಮನ ಮನೆಗೆ ಹೋಗಿ ಒಂದು ವಾರ ಏನು, ನಿಯರ್ಲಿ 1 ವೀಕ್. ಟ್ಯೂಸ್ಡೇ, ಲಾಸ್ಟ್ ಟ್ಯೂಸ್ಡೇ ಅದೇ ಅಮ್ಮನ ಮನೆ ಊಟ ಮಾಡ್ಕೊಂಡು ಬಂದ್ವಲ್ಲ, ಅವತ್ತು ಹಬ್ಬ ಆಯಿತು ಅಂತ ಅಂದ್ಬಿಟ್ಟು ಅವತ್ತು ಹೋಗೇ ಇಲ್ಲ ನಾನು. ಅದಕ್ಕೆ ಒಂದು ರೌಂಡ್ ಹೋಗ್ಬಿಟ್ಟು ಬಂಟು ಕರ್ಕೊಂಡು ಬರೋಣ ಅಂತ ಈಗ ಹೋಗ್ತಾ ಇದ್ದೀವಿ. ಹಾಗೆ ಊರಿಗೆ ಹೋಗಿದ್ವಿ, ಅಲ್ಲೆಲ್ಲ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇವರು ಹೆಣ್ಮಕ್ಳುಗಳು ಹೆಂಗಪ್ಪ ಅಂದರೆ, ನಮಗೆ ಗಂಡ್ಮಕ್ಳು ತುತ್ತ ಮುತ್ತ ಎತ್ತ. ಯಾಕೆ ಈಗ ಈ ಹಾಡು? ಏನು ಗೊತ್ತಾ, ಈ ಅತ್ತೆ ಸೊಸೆ ಇಬ್ರಿಗೂ ಒಬ್ರ ಮೇಲೆ ಒಬ್ರು ಪ್ರೀತಿ ಇರ್ತದೆ. ಆದರೂ ಅವ್ರು ಮಾತಾಡಿಸ್ಲಿ ಅಂತ ಇವ್ರು ಮಾತಾಡಿಸ್ಲಿ ಅಂತ ಅವರು ಅಲ್ಲ, ಪ್ರತಿ ಸಲ ಹೆಂಡ್ತಿ ಮಾತಾಡ್ತಾ ಇರ್ತಾಳೆ. ಬಟ್ ನಾನು ಮನೆಗೆ ಹೋಗಿದ್ದೀರಲ್ಲ, ನಮ್ಮ ಅತ್ತೆನೇ ಮಾತಾಡುತ್ತೆ ಅಂತೀವಿ. ಅಲ್ಲ, ಯೂಶಲಿ ನಾನು ಏನು ಮಾಡ್ತಾ ಇದ್ದೆ ಗೊತ್ತಾ, ಹೋಗಿದ ತಕ್ಷಣ ನಮ್ಮ ಅತ್ತೆ ಏನು ಮಾತಾಡ್ಸಲ್ಲ. ಅವ್ರಿಗೆ ಸ್ವಲ್ಪ ಹಠ ಜಾಸ್ತಿ ಅಂತ ಹೇಳಿದ್ದೀನಲ್ಲ, ಅವ್ರೇನು ಮಾತಾಡ್ಸ್ತಾರೆ. ನಾನು ಹೋಗಿದ ತಕ್ಷಣ ಅಮ್ಮ ಅದೆಲ್ಲಿದೆ ಇದೆಲ್ಲಿದೆ ಅಂತ ಏನಾದರೂ ಕೇಳೋ ನೆಪದಲ್ಲಾದರೂ ಮಾತಾಡ್ಸ್ತಾ ಇದ್ದೆ. ಇವತ್ತು ನಾನು ಅದನ್ನೇನು ಮಾತಾಡ್ಸ್ದೆ, ಸುಮ್ಮನೆ ಆಗ್ಬಿಟ್ಟೆ. ನನ್ನ ಎಕ್ಸ್ಪೆಕ್ಟೇಷನ್ ಏನು, ನಾನು ಹೋಗಿದ ತಕ್ಷಣ ಈಗ ಬಂದ ಅಂತನಾದರೂ ಅಂತಾರೆ ಅಂತ. ಬಿಡು, ಅವ್ರಿಗೆ ಮಾತಾಡೋಕೆ ಇಷ್ಟ, ನಾವು ಯಾಕೆ ಮೇಲೆ ಬಂದು ಮಾತಾಡ್ಸೋದಂತ ಸುಮ್ಮನೆ ಆಗ್ಬಿಟ್ಟೆ. ಆ್ಯಕ್ಚುಲಿ ಹೋಗಿಂದ ಮುಂಚೆನೇ ಹೇಳ್ತಾ ಇದ್ಲು, ಯಾವಾಗ ನಿಮ್ಮ ಅಮ್ಮ ಮಾತಾಡ್ಸಾರ ಇಲ್ಲ, ನಾನು ಯಾಕೆ ಬರಲ್ಲ ಅಂತ. ಹಂಗೆ ಅಂತಾಳೆ, ಮಾತ್ರ ಬಿಟ್ಟಿರಲ್ಲ.
ಇಲ್ಲ ನಡಿ ನಾನು ಬರ್ತೀನಿ. ಅದನ್ನೇ ಈಗ ಒಬ್ರಿಗೊಬ್ರು ಅವ್ರಂತೂ ನಮ್ಮ ಮನೆಗೆ ಬರೋದಿಲ್ಲ. ನಮ್ಮ ಅಮ್ಮಂಗೆ ಪ್ರೀತಿ ಇಲ್ಲ ಅಂತಲ್ಲ, ಅಥರ್ವ ಫ್ಯಾನ್ ಹಾಕು ಅಂತ ಅಂದ್ರೆ ನಾನು ಆ ಕಡೆ ಕೂತೀನಿ, ಈ ಕಡೆ ಕೂತಾಳೆ. ನಾವು ಹೋಗಿದ ತಕ್ಷಣ ಬಿಸಿಲಲ್ಲಿ ಹೋದ್ವಾ, ಸುಸ್ತು. ಫ್ಯಾನ್ ಹಾಕ್ಬಿಟ್ಟು ಸೊಸೆ ಕಡೆಗೆ ಬೇರೆ ಟೇಬಲ್ ಫ್ಯಾನ್ ತಿರುಗಿಸ್ಬಿಟ್ಟು ಹೋಯ್ತಾರೆ. ನಾನು ಅಥರ್ವ ಫ್ಯಾನ್ ಹಾಕು ಅಂತ ಅಂದೆ, ಅವ್ನು ಹೋಗಿ ಸ್ವಿಚ್ ಆಗ್ತಾ ಇದ್ದ. ಆಗ ಅವರು ಆ ಕಡೆ ನಾನು ಇಲ್ಲಿ ಕೂತಿದ್ದೀನಿ, ಫ್ಯಾನ್ ಅಲ್ಲಿತ್ತು, ನನ್ನ ಪಕ್ಕಕ್ಕೆ ಆದಂಗಿತ್ತು, ಬಟ್ ಅದು ಮುಂದೆಗಡೆ ಮುಖ ಮಾಡ್ಕೊಂಡಿತ್ತು. ಸೊ ಅವರು ಫ್ಯಾನ್ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಹೋದ್ರು. ನೋಡಿ ಅಂದ್ರೆ ನೋಡಿ, ನಾನು ನನ್ನ ಕಡೆಗಿತ್ತು ಆಕ್ಚುಲಿ, ನನ್ನ ಡೈರೆಕ್ಷನ್ಗೆ ನಾನು ಆ ಕಡೆ ಕೂತಿದ್ದೆ, ಅವಳು ಈ ಕಡೆ ಫ್ಯಾನ್ ಹಂಗೆ ಇತ್ತು ನನ್ನ ಕಡೆಗೆ, ಇವಳ ಕಡೆಗೆ ತಿರ್ಸ್ಬಿಟ್ಟು ಹೋದ್ರು. ನಾನು ಹೇಳ್ತೀನಲ್ಲ, ನಮ್ಮ ಅತ್ತೆಗೆ ಹಠ ಅನ್ನೋದು ಬಿಟ್ರೆ ಅವ್ರಿಗೆ ಪ್ರೀತಿ ಇಲ್ಲ ಅಂತ ಖಂಡಿತವಾಗ್ಲೂ ನಾನು ಹೇಳಲ್ಲ. ನೋಡಿ ಇವ್ರ ಮಧ್ಯೆ ಸಿಗಾಕಂಡು ನಾವು. ಬಟ್ ನಂಗೂ ಸ್ವಲ್ಪ ನಮ್ಮ ಅತ್ತೆನ ಹೆಂಗೆ ಅಂದಮೇಲೆ ನಾನು ಒಂಚೂರು ನಮ್ಮ ಅತ್ತೆಗೆ ತಕ್ಕ ಸೊಸೆ ಆಗ್ಬಾರ್ದ ಅನ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟೆ. ನಮ್ಮ ನಾನು ಮಕ್ಕ ನೋಡ್ಕೊಂಡು ಕೂತ್ಕೊಳ್ಳೋದು. ನಮ್ಮ ಮಾವ ಅಂತೂ ಕ್ವಾಟ್ಲೆ ಆಯ್ತಾ. ಅಯ್ಯೋ, ಅವು ಏನು ಮಾಡೋಕ್ಕಾಗಲ್ಲ, ಈ ಗಂಡಸ್ರ ಪರಿಸ್ಥಿತಿನೇ ಹಂಗೆ. ನಾನು ಬಿಡು ಆಯ್ತು, ಅವ್ರಿಗೇನು ನಮ್ಮ ಜೊತೆ ಮಾತಾಡೋಕೆ ಇಷ್ಟ, ಬಂದ್ವಾ ನೋಡಿದ್ವಾ ಸರಿ ಬಿಡು ಅಂತ ಅನ್ಕೊಂಡು. ಹಂಗೇನಾದ್ರು ನನಗೆ ನಮ್ಮ ಅತ್ತೆ ಮೇಲೆ ಆ ಥರ ಇದು ಸಾಧಿಸ್ಲೇಬೇಕು ಅನ್ನೋದಾಗಿದ್ರೆ ಹೋಗು ಮಾತಾಡ್ಸಲ್ಲ, ಬರೋದಿಲ್ಲ ನಾನು ಅಂತ ಹೇಳ್ದೆ ನಾನು ಇರ್ಬೋದಿತ್ತು ತಾನೆ. ಬರಲೇಬೇಕು ಅನ್ನೋದೇನು, ನೀವು ನಾನು ಇವತ್ತೇನು ಆ್ಯಕ್ಚುಲಿ ನಾನೇ ಬಂದಿದ್ದು, ನೀವು ಒಬ್ಬರೇ ಹೋಗ್ತೀನಿ ಅನ್ನೋ ಮೈಂಡ್ಸೆಟ್ ನೆನ್ನೆ ಇದ್ದಿದ್ದು. ಹೌದು, ಬೇಜಾರು ಇರುತ್ತೆ ಸಣ್ಣ, ಅವ್ರಿಗೂ ನನ್ನ ಮೇಲೆ ಒಂದಷ್ಟು ಬೇಜಾರು ಅದು ಇದು ಇದೆ, ನನಗೂ ಅವ್ರ ಮೇಲೆ ಇದೆ. ಹಂಗಂತ ನಾನು ಅದನ್ನೇ ಕೋಪ ಬಂದಾಗ ಮಾತಾಡ್ಬಿಡ್ತೀನಿ, ಬೇಜಾರಾದಾಗ ಮಾತಾಡ್ಬಿಡ್ತೀನಿ. ಅವರು ಅಷ್ಟೇ. ಈಗ ನಂದು ಏನಾದ್ರು ಬೇಜಾರಿದ್ರೆ ನಾನು ವ್ಲಾಗು ಅದು ಇದು ಅನ್ಕೊಂಡು ಹೇಳ್ಕೊಂಬಿಡ್ತೀನಿ. ಅವರು ಒಂದು 4 ಜನದ ಹತ್ರ ಕೂತ್ಕೊಂಡು ಹೇಳ್ಕೊತಾರೆ, ಅವ್ರಿಗೆ ಅಲ್ಲಿ ಸಮಾಧಾನ, ನನಗೆ ಇಲ್ಲಿ ಸಮಾಧಾನ. ಸೊ ಇಬ್ರು ಹೋಗಿ ಮಾತಾಡ್ಕೊಂತೀವಿ. ಅದೇನೆ ನಮ್ದು 1000 ಇರುತ್ತೆ, ನಾವು ಜಗಳ ಆಡ್ಕೊಂಡು ಈ ಮಧ್ಯದವರು ಸುಮ್ಮನಿರ್ಬೇಕು ಅಷ್ಟೇ. ನಾವು ಹೆಂಗೋ ನಮ್ದೇನೋ ಇರುತ್ತೆ. ಎಲ್ಲಾರ ಮನೇಲಿ ಯಾವ ಅತ್ತೆ ಸೊಸೆ ಹಂಗಾದ್ರೆ ಏನೋ ಒಂಚೂರು ಮನಸ್ತಾಪ ಬರ್ದೆ ಹಂಗಾರೆ ಈ ಅದು ಇದು ತಗೊಬಂದಿರ್ತಾರಲ್ಲ ಅಂಥವ್ರ ಮನೇಲಿ ಅತ್ತೆ ಸೊಸೆ ಹಂಗಾರೆ ಏನು ತಪ್ಕೊಂಡೇ ಇರ್ತಾರ 3 ಹೊತ್ತು, ಏನೋ ಒಂದು ಇದ್ದೇ ಇರುತ್ತೆ. ಎಲ್ಲ ಕಾಮನ್ನು ಈ ಗಂಡಸರುಗಳಿಗೆ ಮನೆತನದವ್ರ ಅತ್ತೆ ಸೊಸೆಲೂ ಇರುತ್ತೆ, ಬಡವ್ರ ಹಂಗಂತ ನಮ್ಮ ಅತ್ತೆನ ನಾನೇನು ಬಿಟ್ಕೊಡಲ್ಲ. ಹಂಗಂತ ಅವರು ಏನೋ ನನ್ನ ಬಿಟ್ಕೊಟ್ಟಿಲ್ಲ. ಹೋದಾಗ ಊಟಕ್ಕೆ, ಈಗ ಲಾಸ್ಟ್ ಹಬ್ಬಕ್ಕೆಲ್ಲ ಹೋದಾಗ ಅವರೇ ಊಟಕ್ಕೆಲ್ಲ ಬಡಿಸ್ಕೊಟ್ರು. ಆ್ಯಂಡ್ ನಾನು ಮದುವೆ ಆಗಿದ್ದು ಹೊಸದ್ರಲ್ಲಿ ಇದೆಯಲ್ಲ ಸಿಚುವೇಶನ್ಸ್, ಅದನ್ನೆಲ್ಲ ನಾನು ಏನು ಮರ್ತಿಲ್ಲ. ನನಗೆ ಅವ್ರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈಗ ಏನೋ ಅದು ಇದು ಹೋಗ್ತಾ ಏನಾದ್ರು ಸಣ್ಣ ಪುಟ್ಟಕ್ಕೆ ಬರುತ್ತಲ್ಲ, ಹಂಗೆ ಬಂದಿದೆ. ನನಗೂ ಅದೇ, ಅವ್ರು ಅಷ್ಟೊಂದು ಹಠ ಮಾಡ್ತಾರಲ್ಲ ಅಂತ ನಂಗೆ ಬೇಜಾರು. ಇದ್ರ ಮಧ್ಯೆ ಇವರು ತುತ್ತ ಮುತ್ತ ಅಂದ್ಕೊಂಡು ಅದನ್ನ ನೆನೆಸ್ಕೊಂಡು ಹೇಳಕ್ಕೆ ಬಂದವ್ರು ನೋಡಿ ಇಲ್ಲಿ. ಇನ್ನೇನು ಆ ಟೈರ್ಡ್ ಮಧ್ಯೆ ಅದೊಂದು ಸಣ್ಣ ಪುಟ್ಟ ಹೆಣ್ಮಕ್ಳು ಜಡೆ ಮಧ್ಯೆ ಹೋಗ್ಬಾರ್ದು, ನಾವು ಹೋಗಲ್ಲ, ಏನೋ ಮಾಡ್ತೀವಿ. ಅದು ಒಳ್ಳೆ ಕೆಲಸ. ಈ ಗಂಡಸ್ರುಗಳು ಬರಬಾರ್ದು. ನಾವೇನಾದ್ರೂ 1000 ನಾವೇನೋ ಮಾಡ್ಕೊಂತೀವಿ, ನಾವು ಒಂದಾಗ್ತೀವಿ, ಏನೋ ಆಗುತ್ತೆ. ಸೊ ನೀವು ಸುಮ್ಮನೆ ಇರಬೇಕು. ಈಗ ನಡೀರಿ ಹೋಗೋಣ. ಅವ್ರವ್ರೇ ಚೆನ್ನಾಗ್ಬಿಡ್ತಾರೆ, ನಮ್ಮೊಂದು ಸುಸ್ತಾರೆ ಹಾಕ್ಬೇಕು. ಬರ್ತಾವ್ರ ಒಂದು ಅಲ್ಲೇ ಬನ್ನಿ ಅಂತೀನಿ. ಸ್ವಲ್ಪ ಟೀ ಕುಡಿಬೇಕು. ನನಗೆ ಒಬ್ಬನೇ ಟೀ ಕುಡಿಯೋಕ್ಕೂ ಬೇಜಾರು, ನಾನು ಹೆಂಡತಿ ಟೀ ಕುಡಿಯಲ್ವಾ. ಟೀ ಕುಡಿಯೋರ್ದಿಲ್ಲ ಇದೇ ನಂಬರ್. ಅವ್ರಿಗೆ ಕಂಪ್ನಿ ಬೇಕು ಅನ್ಸುತ್ತೆ. ನಿಮ್ಗೂ ಹಂಗೆ ಅನ್ಸುತ್ತಾ? ಯಾರಾದ್ರೂ ಕಂಪ್ನಿಗೆ ಬೇಕು ಟೀ ಕುಡಿಯಕ್ಕೆ ಅಂತ ಅನ್ನಿಸ್ತಾ ಇರ್ತದೆ. ಒಂದ್ಸಲ ಕೊಡ್ಸು. ನಾನು ಕೂ ಅಂತ ಬಂದಿದ್ದೆ, ಕಿವಿ ಬಂದಕ್ಕ. ಯಾಕೆ ನನಗೆ? ಹೌದಾ, ನಾನು ಫುಲ್ ನಿದ್ದೆ ಕೊಟ್ಟಿದ್ದಾಗ ಕೂ ಅಂತ ಹೇಳಕ್ ಬಂದಿದ್ನಂತೆ ಕಿವಿ ಹತ್ರ. ಹಾಗೆ ಫ್ರೆಂಡ್ಸ್, ಅಮ್ಮನ ಮನೆಗೆ ಬಂದು ಅಲ್ಲಿಂದ ಬಂಟುನ ಕರ್ಕೊಂಡು ನಾವು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹೋಗಿ ಬಂದ್ವಿ. ಅಷ್ಟರಲ್ಲಿ ಶಿವು ಚಿಕನ್ ತೊಗೊಂಡು ಬಂದಿದ್ದ. ರಕ್ಷಿತಾ ಕಾಲ್ ಮಾಡಿದ್ಲು, ಅಕ್ಕ ಇಲ್ಲೇ ಏನಾದರೂ ಮಾಡೋಣ, ಊಟಕ್ಕೆ ಇಲ್ಲಿಗೆ ಬನ್ನಿ ಅಂತ. ಸೊ ನಾನು ಹೇಳಿದೆ, ನಾನು ಲಾಸ್ಟ್ ಟೈಮ್ ಒಂದು ಗ್ರೇವಿ ಮಾಡಿದ್ದೆ, ಅದು ಚಿಕನ್ ಚಾಪ್ಸು ಸಖತ್ತಾಗಿತ್ತು, ಎಲ್ರಿಗೂ ಇಷ್ಟ ಆಗಿತ್ತು. ಸೊ ಅದೇ ಥರ ಮಾಡೋಣ ಇರು, ನಾನು ಬರ್ತೀನಿ ಅಂತ ಅಂದೆ. ಬಂದಾದಮೇಲೆ ಈಗ ಎಲ್ಲನೂ ರಕ್ಷಿತ ಹೆಚ್ಚಿಟ್ಟಿದ್ಲು. ಈಗ ನಾನು ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಆ ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು ಫಸ್ಟ್ ಟೈಮ್ ನಾನು ಲಾಸ್ಟ್ ಮಾಡಿದ್ದಾಗ. ಸೊ ಹಾಗಾಗಿ ಅದೇ ಥರ ಮಾಡೋಣ ಅಂತ ಅಂದ್ಬಿಟ್ಟು ಇಬ್ಬರು ಸೇರಿಕೊಂಡು ಮಾಡ್ತಾಯಿದ್ದೀವಿ. ಈ ಕಿಚನಲ್ಲಿ ಏನು ಗೊತ್ತಾ, ಯಾರಾದರೂ ಹಿಂಗೆ ಒಬ್ಬರು ಕಂಪ್ನಿಗಿದ್ದರೆ ಆ ಕೆಲಸ ಮಾಡೋದಕ್ಕೆ ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ. ನಮ್ಮ ಮನೇಲಿ ಅದಕ್ಕೆ ನಾನು ಯಾವಾಗಲೂ ನಾನು ನವೀನ್ ಇಬ್ಬರು ಸೇರಿಕೊಂಡು ಅಡುಗೆ ಮಾಡಬೇಕಾದ್ರೆ ಅವರು ನನ್ನ ಕಂಪ್ನಿಗಿದ್ದರೆ ನನಗೆ ತುಂಬ ಖುಷಿಯಿಂದ ಮಾಡ್ತೀನಿ. ಹಾಗೆ ಇವತ್ತು ಅತ್ತಿಗೆ ನಾದಿನಿ ಇಬ್ಬರು ಸೇರಿಕೊಂಡು ಮಾಡ್ತಾಯಿದ್ದೀವಿ. ನಮ್ಮಮ್ಮ ಮುದ್ದೆ ಮಾಡಿಬಿಡಿ ಅಮ್ಮ ಅಂತ ಹೇಳಿದ್ವಿ. ರಕ್ಷಿತಾ ಮುದ್ದೆ ಮಾಡ್ತಾಳೆ, ಬಟ್ ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡಬೇಕು ಅಂತ ಅಂದಾಗ ಅಮ್ಮ ನೀವೇ ಮಾಡಿಬಿಡಿ ಅಂತ ಅಂದ್ಬಿಟ್ಟು ನಾವಿಬ್ಬರು ಸೇರಿಕೊಂಡು ರೈಸ್ ಮತ್ತು ಗ್ರೇವಿ ಎರಡೂ
ಮಾಡಿಟ್ವಿ. ಇಲ್ಲಿ ಶಿವು ಮತ್ತು ನವೀನ್ ಇಬ್ಬರು ಮ್ಯಾಚ್ ನೋಡ್ಕೊಂಡು ಕೂತ್ಕೊಂಡಿದ್ರು. ಈಗ ಅಮ್ಮ ಬಂದು ಮುದ್ದೆ ಮಾಡ್ತಾ ಇದ್ದಾರೆ. ಸೊ ಗ್ರೇವಿ ಕೂಡ ಆಲ್ರೆಡಿ ರೆಡಿಯಾಗಿದೆ, ಚಿಕನ್ ಚಾಪ್ಸ್ ರೆಡಿಯಾಗಿದೆ, ರೈಸ್ ಕೂಡ ರೆಡಿ ಇದೆ. ಈಗ ಬಿಸಿ ಬಿಸಿ ಮುದ್ದೆ. ಸೊ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇದು. ಆ್ಯಂಡ್ ಈ ರೆಸಿಪಿ ನನ್ನ ಬ್ಲಾಗಲ್ಲಿ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಫ್ರೆಂಡ್ಸ್, ಮನೆ ಅನ್ನೋದನ್ನ ಕಟ್ಟಬೇಕಾದ್ರೆ ವಾಸ್ತು ಅನ್ನೋದ್ರ ಬಗ್ಗೆನೂ ಕೂಡ ಅಲ್ಪ ಸ್ವಲ್ಪನಾದರೂ ತಿಳ್ಕೊಂಡಿರಬೇಕು. ಯಾವ್ದು ಎಲ್ಲಿಗೆ ಬರಬೇಕು ಅನ್ನೋದು. ನಾವು ಒಂದು ಮನೆ ಬಾಡಿಗೆಗೆ ಹೋಗ್ತೀವಿ ಅಂದರೂ ಕೂಡ ಆ ಮನೇಲಿ ವಾಸ್ತು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೋಡಬೇಕಾಗುತ್ತೆ. ನಮ್ಮ ಮನೇಲಿ ಅದ್ರ ಬಗ್ಗೆ ಜಾಸ್ತಿ ನೋಡೋ ಅಂಥದ್ದು ನವೀನ್. ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ ಅವರಿಗೆ. ಸೊ ಅವ್ರದ್ದು ನಾನು ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಇಲ್ಲಿ ಹಾಕಿರ್ತೀನಿ. ಈ ದೇವ್ರ ಮನೆ ಇಡೀ ಮನೆನ ನೋಡಬೇಕು ನೋಡಿ. ಮ್ಯಾಕ್ಸಿಮಮ್ಮು ಲೆಫ್ಟ್ಗೂ ಜಾಗ ಇದೆ, ರೈಟ್ಗೂ ಜಾಗ ಇದೆ, ಮುಂದಕ್ಕೂ ಜಾಗ ಇದೆ. ಸೊ ದೇವ್ರ ಮನೆ ಹಿಂಗೆ ಮನೇನ ನೋಡೋ ಥರ ಇರಬೇಕಂತೆ. ಫ್ರೆಂಡ್ಸ್, ಈ ಒಂದು ವಾಸ್ತು ವಿಚಾರವಾಗಿ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ರಮ್ಯಾ ನವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ದಯವಿಟ್ಟು ಆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನೋಡಿ ನಿಮಗೆ ಒಂದಷ್ಟು ಮಾಹಿತಿ, ಖಂಡಿತವಾಗ್ಲೂ ಯೂಸ್ಫುಲ್ ಆದಂಥ ಇನ್ಫಾರ್ಮೇಷನ್ ನಿಮಗೆ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.